ಕರ್ನಾಟಕದ ರಾಜಕೀಯ ರಂಗದಲ್ಲಿ ಈಗ ಹೊಸದೊಂದು ಸಂಚಲನ ಶುರುವಾಗುವ ಮುನ್ಸೂಚನೆ ಸಿಗುತ್ತಿದೆ. ಅದೇನೆಂದ್ರೆ ಸ್ಯಾಂಡಲ್ವುಡ್ನ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ರಾಜ್ಯದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಭರ್ಜರಿ ಸಿದ್ಧತೆ ನಡೆಸುತ್ತಿದ್ದಾರೆ. ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗದೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸ ಮಾಡಿರುವ ಅವರು ಇವತ್ತು ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿರುವ ಉತ್ತರ ಕರ್ನಾಟಕದ ಕಾಗವಾಡ ತಾಲೂಕಿನಲ್ಲಿ ತಮ್ಮ ಪ್ರಚಾರ ಕಾರ್ಯ ಹಮ್ಮಿಕೊಂಡಿದ್ದಾರೆ. ಜನರನ್ನು ಭೇಟಿಯಾಗಿ ತಮ್ಮ ರಾಜಕೀಯ ನಿಲುವುಗಳ ಬಗ್ಗೆ ಚರ್ಚಿಸುತ್ತಾ ಬೆಂಬಲ ಕ್ರೋಢೀಕರಿಸಲು ಮುಂದಾಗಿರುವ ಚೇತನ್ ಅವರ ಈ ನಡೆ ಉತ್ತರ ಕರ್ನಾಟಕದ ಗಡಿ ಭಾಗದಲ್ಲಿ ಹೊಸ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡ ಚಲನಚಿತ್ರ ಖ್ಯಾತಿಯಾದಂತ ನಟ ಚೇತನ್ ಅಹಿಂಸಾ ಅವರು ಇವತ್ತು ಕರ್ನಾಟಕದ ಗಡಿ ಭಾಗ ಆದಂತ ಕಾಗವಾಡ ತಾಲೂಕಿನಲ್ಲಿ ಬಂದಿದ್ದಾರೆ. ಸೊ ಯಾವ ಈ ಪ್ರವಾಸವನ್ನು ಕೈಗೊಂಡ ಒಂದು ಕಾರಣವನ್ನು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಈ ಗಡಿ ಭಾಗಕ್ಕೆ ತಮ್ಮ ಆಗಮನ ಆಗಿದೆ ಸರ್ ಇವತ್ತು. ಸೊ ಈ ಒಂದು ನಿಮ್ಮ ಹೊಸ ಪಕ್ಷ ಸ್ಥಾಪನೆಗಾಗಿ ನಿಮ್ಮ ಒಂದು ಪ್ರಯತ್ನ ನಡೆದಿದೆ. ಸೊ ಅದರ ಕಾರಣ ಏನಂತ ಹೇಳಿ? ಹೌದು, ಇವತ್ತು ಕಾಗವಾಡಕ್ಕೆ ಬಂದಿದ್ದೀವಿ. ನಾವು ಎಲ್ಲ ಹೋರಾಟಗಾರರು, ಚಳುವಳಿಗಾರರು, ನಮ್ಮ ಸ್ನೇಹಿತರಾದ ವೆಂಕಟೇಶು, ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದಾರೋ ನಾವೆಲ್ಲರೂ ಜೊತೆಗೆ ಸೇರಿ ನಾವು ಮುಂದೆ ಹೇಗೆ ಒಂದು ಸಮಾಜಕ್ಕೆ ಒಂದು ಗಟ್ಟಿ ಶಕ್ತಿ ಕರ್ನಾಟಕ ಕಟ್ಬೋದು ಅನ್ನೋ ಚರ್ಚೆ ಮಾಡಿದ್ದೀವಿ. ಅನೇಕರು ಬಹಳ ಒಳ್ಳೆ ಸಲಹೆಗಳು ಕೊಟ್ಟಿದ್ದಾರೆ, ಒಳ್ಳೆ ಅಭಿಪ್ರಾಯಗಳು ಕೊಟ್ಟಿದ್ದಾರೆ. ನಮಗೆ ರಾಜಕೀಯ ಶಕ್ತಿ ಬೇಕು, ಆ ಸಿದ್ಧಾಂತದ ರಾಜಕೀಯ ಶಕ್ತಿ ಬೇಕು. ಸಂವಿಧಾನ ಹೇಳದೆ ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ. ಸೊ ಆ ದಿಕ್ಕಿನಲ್ಲಿ ಕಾಗವಾಡ ಆಗಿರ್ಬೋದು, ನಮ್ಮ ಇಡೀ ಒಂದು ಬೆಳಗಾವಿ ಜಿಲ್ಲೆ, ಕಿತ್ತೂರು ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ಬೆಳವಣಿಗೆ ನಮ್ಮ ಮೂಲ ಉದ್ದೇಶ. ಮತ್ತೆ ನಮಗೆ ಮೂಲ ಆದ್ಯತೆ ಯಾರು ಕೊಡಬೇಕು ಅಂದ್ರೆ ಉತ್ತರ ಕರ್ನಾಟಕ ಬೆಳೆದ್ರೆ ಅವಾಗ ನ್ಯಾಯ ಸಿಗತ್ತೆ. ಭೌಗೋಳಿಕ ನ್ಯಾಯ ಬಹಳ ಮುಖ್ಯ. ಬೆಂಗಳೂರನ್ನೇ ಬೆಳೆದಿರೋರೇ ಬೆಳೀತಾ ಇದ್ದಾರೆ, ಅವರು ಅದನ್ನ ನಾಶ ಮಾಡ್ತಾ ಇದ್ದಾರೆ. ಅದಾಗದೇ ಇರಂಗೆ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ನಮಗೆ ಉದ್ಯೋಗ ಆಗಿರ್ಬೋದು, ಯುವಕರಿಗೆ ನಮಗೆ ಬೆಳವಣಿಗೆ ಆಗಿರ್ಬೋದು, ಈ ಭಾಗದಲ್ಲಿ ಬೇರೆ ಕಡೆ ಹೋಗಿ ಮುಂಬೈಗೋ ಹೈದರಾಬಾದ್ಗೋ ಬೆಂಗಳೂರಿಗೋ ಬರ್ತಾ ಇರಂಗೆ ನಮ್ಗೆ ಈ ಭಾಗದಲ್ಲಿ ಇದ್ದು ಅವ್ರ ಜೀವನಕ್ಕೆ ಒಳ್ಳೇದಾಗೋದು, ಅವ್ರ ಕುಟುಂಬ ಒಳ್ಳೇದಾಗಂಗೆ ನಾವು ಕಾರ್ಯರೂಪಕ್ಕೆ ತರಬೇಕು. ಸೊ ಈ ಚರ್ಚೆಗಳು ಬಹಳ ಮುಖ್ಯವಾಗಿದೆ. ಹಿರಿಯರು, ವಿಚಾರವಂತರು, ಚಳುವಳಿನಲ್ಲಿ ಬಹಳ ವರ್ಷ ಹಿನ್ನೆಲೆ ಇರೋರು ಎಲ್ಲರೂ ಸೇರಿ, ಯುವಕರು ಸೇರಿ ನಾವು ಕಟ್ತಾ ಇದ್ವಿ. ಸಮಾಜನೇ ಸತ್ಯ, ಸಮಾಜನೇ ಪರಿಹಾರ, ಸಮಾಜನೇ ಪರಿವರ್ತನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ನೀವೆಲ್ಲ ನಮ್ಮ ರಾಜಕೀಯ ಮುನ್ನೋಟ ಸಭೆಗೆ ಕಾಗವಾಡದಲ್ಲಿ ನೀವೆಲ್ಲರೂ ಬಂದಿದ್ದಕ್ಕೆ ನಾನು ಧನ್ಯವಾದಗಳು ಹೇಳಿದ್ದು. ಹಾಗೆ ಈ ಸಭೆನ ಆಯೋಜನೆ ಮಾಡಿದ ವೆಂಕಟೇಶ್ ತಮ್ಮ ಮತ್ತು ಎಲ್ಲ ಯುವ ಮಿತ್ರರಿಗೆ ಬಂದಿದ್ದಕ್ಕೆ ನೀವೆಲ್ಲ ಆಯೋಜನೆ ಮಾಡಲಿಕ್ಕೆ ಧನ್ಯವಾದಗಳು. ಎಲ್ಲ ಯುವ ಸ್ನೇಹಿತರೆ, ನನ್ನ ಹೆಸರು ಚೇತನ್ ಅಂತ. ನಾನು 21 ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದು ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಕೆಲವು ಸಿನಿಮಾಗಳು